ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫಾರ್ ದಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಮೊದಲನೇ ಬಾರಿಗೆ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ನನಗೆ ಅಂತ ತೊಗೊಳೋದಕ್ಕೆ ಅಂತ ಹೋಗ್ತಿಲ್ಲ. ನಮ್ಮಮ್ಮ ಹೇಳಿದ್ರು ಸೋಮು ನನಗೆ ಯುಗಾದಿ ಹಬ್ಬಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿನೇ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಮ್ಮಮ್ಮಗೆ ಸರಿ ಆಯಿತು ಬನ್ನಿ ಅಮ್ಮ ಕೊಡಿಸ್ತೀನಿ, ಜಯನಗರಲ್ಲಿ ವರಮಹಾಲಕ್ಷ್ಮಿ ಅಂತ ಒಂದು ಸ್ಟೋರ್ ಇದೆಯಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಅಂತ ಹೇಳಿಬಿಟ್ಟು ನಾವು ಜಯನಗರಕ್ಕೆ ಬಂದ್ವಿ. ಜಯನಗರ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ನಿಮಗೆ ಗೊತ್ತಿದ್ರೆ ಎಲ್ಲೋ ಸುಮ್ಮನೆ ಕಾಲೇಜ್ ಗರ್ಲ್ಸ್ಗೆ ಅದು ಇದು ಆ್ಯಕ್ಸಸರೀಸ್ ತೊಗೊಳೋದಕ್ಕೆ ಓಕೆ, ಅಷ್ಟೇ ಬಿಟ್ಟರೆ ದೊಡ್ಡದು ಏನಾದ್ರು ತೊಗೋತೀವಿ ಅಂದರೆ ಎಲ್ಲ ಕಾಸ್ಟ್ಲಿನೇ ಅಲ್ಲಿ, ಯಾವುದು ಕಮ್ಮಿ ಇಲ್ಲ. ಸೊ ಇವಾಗ ಬಿಸಿಲಲ್ಲೇ ಹೋಗ್ತಾ ಇದ್ದೀವಿ. ನಾನು, ಅಮ್ಮ ಮತ್ತು ಪಾಪು ಎಲ್ಲ ಕಾರ್ ಆ ಕಡೆ ಪಾರ್ಕ್ ಮಾಡಿ ಬರೋದಕ್ಕೆ ಹೋದರು. ಅಷ್ಟರೊಳಗೆ ಜೋಳ ಮತ್ತು ಇದನ್ನೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಬೆಸ್ಟ್ ಪಾರ್ಟ್ ಏನಂದರೆ ಜಯನಗರಲ್ಲಿ ಅದು ಇದು ತಿನ್ನೋಕ್ಕೆ ಸಿಗ್ತಾನೆ ಇರುತ್ತೆ. ಮತ್ತು ಒಂಥರ ಆ ಸ್ಟ್ರೀಟಲ್ಲಿ, ಇದು ಒಂದು ಮೇನ್ ಸ್ಟ್ರೀಟಲ್ಲಿ ತುಂಬ ಅಫೋರ್ಡಬಲ್ ಆಗಿ ಬಟ್ಟೆಗಳು ಅದು ಇದು ಎಲ್ಲ ಇಟ್ಟಿರ್ತಾರೆ. ಸಾಮಾನ್ಯ ನಾನು ಹೋದರೆ ಆ ಸ್ಟ್ರೀಟಿಗೆ ಒಂದು ರೌಂಡ್ ಓಡ್ಕೊಂಡು ಬರ್ತೀವಿ. ಬಿಕಾಸ್ ಏನಾದರೂ ಒಂದು ಸೀಸ್ನಲ್ ಫ್ರೂಟ್ಸ್ ಅದು ಇದು ಚೆನ್ನಾಗಿಟ್ಟಿರ್ತಾರೆ. ಹಾಗಾಗಿ ಇವಾಗ ನಾನಿಲ್ಲಿ ನಲ್ಲಿಕಾಯಿ ತೊಗೊಳ್ಳೋಣ ಅಂತ ಬಂದೆ. 20 ರೂಪಾಯಿ ನಲ್ಲಿಕಾಯಿ ತೊಗೊಂಡು ಮತ್ತು ಅಲ್ಲಿಂದ ಹೊರಟ್ವಿ ನಾವು ವರಮಹಾಲಕ್ಷ್ಮಿ ಸ್ಟೋರ್ಗೆ. ಅದು ಕಂಪ್ಲೀಟಾಗಿ ಹೆಂಗಿದೆ ಅಂದರೆ ಟೆಂಪಲ್ ಥರಾನೇ ಇದೆ. ಆ್ಯಂಡ್ ಒಳಗಡೆ ಫುಲ್ ಟೆಂಪಲ್ ಅರೇಂಜ್ಮೆಂಟೇ ಅದು ವರಮಹಾಲಕ್ಷ್ಮಿ ಸಿಲ್ಕು. ಒಳಗಡೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಚೆಕ್ ಮಾಡಿ. ಓಕೆ, ನನ್ನ ಮಗಳಂತೂ ಲಿಟ್ರಲಿ ಕೆಳಗೆ ಬಿಡಿ ಅಂತ ಎಷ್ಟು ಹಠ ಮಾಡ್ತಾಯಿದ್ಲು ಅಂದರೆ ಅಳೋದಿಲ್ಲ, ಅವಳು ಬಿಡಬೇಕು ಅವಳನ್ನು ಕೆಳಗೆ, ಆ ಥರ ತುಂಬ ಹಠ ಮಾಡ್ತಾಯಿದ್ಲು. ಎಲ್ಲಿ ಬಿಟ್ರೂ ಓಡೋಡು ಹೋಗೋದು ಹಂಗೆಲ್ಲ ಮಾಡ್ತಾಯಿದ್ಲು. ಅವಳನ್ನ ಇಟ್ಕೊಂಡು ಶಾಪಿಂಗ್ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟ ಆಗ್ತಿತ್ತು. ಸೋಮು ಒಂದು ಕಡೆ ತುಂಬ ಇರಿಟೇಟ್ ಮಾಡ್ಕೋತಾಯಿದ್ರು. ಅವಳನ್ನ ಹಠ ಮಾಡ್ತಿದ್ದಾಳೆ, ಹೋಗೋಣ ಬನ್ನಿ, ಬೇಗ ಹೋಗೋಣ ಬನ್ನಿ ಅಂತ ಇದ್ದರು. ಅಂದರೆ ಯೂಶ್ವಲಿ ಗಂಡಸರೇ ಹಾಗೆ ಅಲ್ವಾ, ಶಾಪಿಂಗಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಏನು ಬೇಕು ಅದನ್ನು ಬೇಗ ತೊಗೋಬೇಕು. ಬಟ್ ನಾನು ಮಮ್ಮಿ ಹಂಗಲ್ಲ, ತುಂಬ ಟೈಮ್ ತೊಗೊಂಡ್ವಿ. ನಂದು ಬೇಗ ಆಗಿಬಿಡ್ತು. ನಮ್ಮಮ್ಮ ಅಂತೂ 2 ಅಂಗಡಿ ನೋಡಿದ್ರು, ಅವ್ರಿಗೆ ಇಷ್ಟ ಆಗುತ್ತಲ್ಲ, ಸಿಗಲೇ ಇಲ್ಲ ಕೊನೆಗೂ. ಬಟ್ ತೊಗೊಂಡ್ವಿ. ಯಾವುದು ಅಂತ ನಾನು ತೋರಿಸ್ತೀನಿ. ವರಮಹಾಲಕ್ಷ್ಮಿ ಸಿಲ್ಕ್ಸಿಗೆ ಬಂದ್ವಿ ಇವಾಗ ನಾವು. ಕಂಪ್ಲೀಟಾಗಿ ಟೆಂಪಲ್ ಥರನೇ ಇದೆ, ಯಾವುದೋ ಒಂದು ಮದುವೆ ಛತ್ರ ಏನೋಪ್ಪ ಅನ್ನೋ ಥರ ಇದೆ. ಅಮ್ಮಂಗೆ ಒಂದು ಸ್ವಲ್ಪ ಅವ್ರ ಹತ್ರ ಮೈಸೂರು ಸಿಲ್ಕ್ ಸುಮಾರಿದೆ. ಅವ್ರ ಮದುವೆದೆಲ್ಲ ಕಂಪ್ಲೀಟಾಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿನೇ ನಮ್ಮ ಮಮ್ಮಿ ಹತ್ರ ಇರೋದೆಲ್ಲ. ಇನ್ನು ನನ್ನ ಹತ್ರನೇ ಒಂದೇ ಒಂದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲ. ಇದುವರೆಗೂ ನಾನು ಒಂದೂ ತೊಗೊಂಡಿಲ್ಲ. ಬಿಕಾಸ್ ಅದು ತುಂಬ ಕಾಸ್ಟ್ಲಿ, ನಿಮಗೆ ಗೊತ್ತಲ್ವಾ. ಆಮೇಲೆ ನನಗೆ ಅದನ್ನು ತೊಗೊಳ್ಳೋ ಥರ ಏನು ಯಾವತ್ತೂ ನನಗೆ ಅನಿಸಿರಲಿಲ್ಲ, ನಾನು ತೊಗೊಂಡಿಲ್ಲ ಅಷ್ಟೇ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂದ್ಬಿಟ್ಟು ಸೋಮು ನೀನು ಒಂದು ತೊಗೋ ಅಮ್ಮ ತೊಗೊಳ್ಳೋ ಜೊತೆ ಅಂತ ಹೇಳಿಬಿಟ್ಟು ಫಸ್ಟು ಸೆಮಿ ಸಿಲ್ಕ್ ನೋಡ್ತಾ ಇದ್ದೀವಿ, ಸೆಮಿ ಮೈಸೂರು ಸಿಲ್ಕ್ ನೋಡ್ತಾ ಇದ್ದೀವಿ. ಯಾವುದು ಚೆನ್ನಾಗಿರಲ್ಲ, ಇದು ಸುಮ್ಮನೆ 5.5 ಮೀಟರ್ಸ್ ಇರುತ್ತೆ ಅಷ್ಟೇ. ಆ್ಯಂಡ್ ಇದು ಯಾವುದು ಅಂತ ಏನು ಗ್ರೇಟ್ ಕ್ವಾಲಿಟಿ ಥರ ಏನಿರಲ್ಲ. ಓಕೆನಾ, ಸೊ ನೋಡೋಣ ಯಾವ್ದಾದ್ರು ಯೂನಿಕ್ ಕಲೆಕ್ಷನ್ಸ್ ಇದೆಯಾ ಅಂತ ಜಸ್ಟ್ ಚೆಕ್ ಮಾಡ್ತಾ ಇದ್ವಿ ಅಷ್ಟೇ. ದಿಸ್ ಈಸ್ ಅರೌಂಡ್ 2.5K to 3K ಒಳಗಿರುತ್ತೆ ಅಷ್ಟೇ. ಅಷ್ಟು ಅಥೆಂಟಿಕ್ ಏನಿರಲ್ಲ, ವೀವಿಂಗು ಏನು ಆ ಥರ ಇರಲ್ಲ. ಕಲರ್ ಕಾಂಬಿನೇಷನ್ ಮಾತ್ರ ಚೆನ್ನಾಗಿ ಸಿಗುತ್ತೆ ಅಷ್ಟೇ ಸೆಮಿ ಮೈಸೂರು ಸಿಲ್ಕಲ್ಲಿ. ಅಷ್ಟರಲ್ಲಿ ನನ್ನ ಮಗಳು ನೋಡಿ ಸೋಮು ಹತ್ರ ಮೊಬೈಲ್ ಕಿತ್ಕೊಂಡು ಇಡೀ ಸ್ಟೋರ್ ಫುಲ್ಲು ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ. ಅವಳೇ ಹೋಗಿ ಎಲ್ಲದನ್ನು ಇದೆಲ್ಲ ನೋಡಿ ಅವಳೇ ವಿಡಿಯೋ ಮಾಡಿರೋದು. ಸೊ ನೆನಪಿಗಿರಲಿ ಅಂದ್ಬಿಟ್ಟು ನಾನು ಡಿಲೀಟ್ ಮಾಡೋದಕ್ಕೆ ಹೋಗಿಲ್ಲ, ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಬಿಟ್ಟು ಹಾಕಿದ್ದೀನಿ.
ಬಜೆಟ್ ಇದ್ದಿದ್ದು 10,000. ನಮ್ಮಮ್ಮಂಗೆ ಕೊಡಿಸ್ಬೇಕಾಗಿತ್ತು ಸೀರೆ. ನಮ್ಮ ಸೋಮುನೇ ಕೊಡಿಸ್ತೀನಿ ಅಂದರು. ನಮ್ಮ ಮಮ್ಮಿ ಆ ರೇಂಜಿಗೆ ಬೇಡ ನನಗೆ, ಇನ್ನೂ ಕಮ್ಮಿಗೆ ಅಂತ. ಬಟ್ ಏನು ಗೊತ್ತಾ, ಮೈಸೂರು ಸಿಲ್ಕ್ ಸ್ಯಾರಿ ಸ್ಟಾರ್ಟ್ ಆಗೋದೇ ಒಂದು 7,500-8,000ದಿಂದನೇ ಸ್ಟಾರ್ಟ್ ಆಗೋದು. ಅಂದರೆ ಪ್ಯೂರ್ ನಮಗೆ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ಅಷ್ಟಿಂದನೇ ಸ್ಟಾರ್ಟ್ ಆಗೋದು. ನಾನು ಒಂದು ಸ್ಯಾರಿ ತೊಗೊಂಡು, ನಾನು ಸ್ಯಾರಿದೆಲ್ಲ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕೆಂತ ಹೇಳಿದರೆ ಈ ವಿಡಿಯೋದಲ್ಲಿ ನಾನು ಬರೋ ಅಷ್ಟರಲ್ಲಿ ತುಂಬ ಸಂಜೆ ಆಗೋಗ್ಬಿಟ್ಟಿತ್ತು, ಮತ್ತು ಅದನ್ನು ಕರೆಕ್ಟಾಗಿ ತೋರಿಸಿದ್ರೆ ನಿಮಗೆ ಬೆಳಕಲ್ಲ, ಅದು ಕಲ್ಲರು ಗೊತ್ತಾಗೋದಿಲ್ಲ ಏನಂತ. ಟೋಟಲಾಗಿ ನಮ್ಮ ಮನೇಲಿ ನಾವು 4 ಸೀರೆ ಏನೋ ತೊಗೊಂಡ್ವಿ. ನನಗೆ ತುಂಬ ಇಷ್ಟ ಆಗಿಬಿಟ್ಟು ನಾನು ಏನೂ ತೊಗೊಳಕ್ಕೆ ಹೋಗದೆ ಇದ್ದೋಳು ತೊಗೊಂಡ್ಬಿಟ್ಟೆ. ನಮ್ಮ ಸೋಮು ಕೊಡಿಸಿದ್ರು, ಸೀರೆಗಳು ನೀನು ಎಷ್ಟಾರು ತಗೋ ಅಂತ ಹೇಳ್ತಾರೆ ಅವರು ತುಂಬ ಇಷ್ಟ ನಾನು ಸೀರೆ ಉಟ್ಕೊಳ್ಳೋದು ಅವರಿಗೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ ಯಾವಾಗಲೂ. ನಾನು ಅದಕ್ಕೇನು ಜ್ಯುವೆಲ್ರಿ ಏನೂ ತೊಗೊಂಡಿಲ್ಲ. ನಾನು ಅಲ್ಲಿ ಜ್ಯುವೆಲ್ರಿನೂ ಇಟ್ಟಿರ್ತಾರೆ, ಸೆಟ್ ಮಾಡ್ಕೊಬೋದು ಬೇಕಾದರೆ. ನಾನೇನು ಅದನ್ನೇನು ತೊಗೊಳೋದಕ್ಕೆ ಹೋಗಿಲ್ಲ. ನಾನು ತೋರಿಸ್ತೀನಿ. ಬಟ್ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ಸ್ ಅಂದರೆ ಸಿಕ್ಕಾಬಡೆ ಚೆನ್ನಾಗಿತ್ತು. ಕಲೆಕ್ಷನ್ಸ್ಗಳು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಕೆಳಗಡೆ ಸೆಷನಲ್ಲಿ ಅಬೌಟ್ 20,000, ಯಾವುದು ಬಿಲೋ 20,000 ಸೀರೆನೇ ಇಲ್ಲ ಅವ್ರ ಹತ್ರ. ಅಷ್ಟು ಕಾಸ್ಟ್ಲಿ ಎಲ್ಲ ಸೀರೆಗಳು ಅವ್ರ ಹತ್ರ. ಅಂದರೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು, ತುಂಬ ಯೂನಿಕ್ ಕಲರ್ಸ್ ಇದೆ ಆ ಥರ. ಮತ್ತು ಮೈಸೂರು ಸಿಲ್ಕಲ್ಲೂ ಅಷ್ಟೇ ತುಂಬ ಯೂನಿಕ್ ಕಲರ್ಸು ಬರೋದೇ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ. ಆ್ಯಂಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅದರಲ್ಲಿ. 70 ಗ್ರಾಮ್ ಸ್ಯಾರಿ ನಾವಿವತ್ತು ತೊಗೊಂಡಿದ್ದು. ತೋರಿಸ್ತೀನಿ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಗೊತ್ತಾ ತೊಗೊಂಡಿರೋದು ನಾನೆಲ್ಲ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸ್ಟೋರ್ ಇದೆ, ಅಂಗಡಿ ಅಂತ, ಆಯಿತಾ. ಅಂಗಡಿ ಸಿಲ್ಕ್ ಅಂತ ಒಂದು ಪಕ್ಕದಲ್ಲಿದೆ. ಮೇ ಬಿ ಅದು ತುಂಬ ಹಳೇದಂತ ಅನಿಸುತ್ತೆ. ಅಲ್ಲಿಗೂ ಒಂದು ಸರಿ ಹೋಗ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡು ನಾನು, ಮಮ್ಮಿ ಮತ್ತು ಸೋಮು 3 ಜನನೂ ಹೋದ್ವಿ. ಇಲ್ಲಿ ಪಾರ್ಕಿಂಗ್ದೇ ಪ್ರಾಬ್ಲಮ್ಮು ಜಯನಗರಲ್ಲಿ. ಬಟ್ ಇವರು 2 ಶಾಪ್ ಹತ್ರನೂ ಪಾರ್ಕಿಂಗ್ ಇತ್ತು, ಹಾಗಾಗಿ ನಮಗೇನು ತೊಂದರೆ ಆಗಿಲ್ಲ. ನಿಲ್ಲಿಸ್ಬಿಟ್ಟು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾವು. ಅಂಗಡಿ ಸಿಲ್ಕ್ಗೂ ಬಂದ್ವಿ. ಅಲ್ಲಿ ನಮ್ಮ ಅಮ್ಮಂಗೆ ಅಂದರೆ ಒಂದು ತುಂಬ ವೆರಿ ಫ್ಯೂ ಕಲರ್ಸ್ ಅಷ್ಟೇ ಇದ್ದಿದ್ದು ಅವ್ರ ಹತ್ರ. ಎಲ್ಲ ಸೀರೆನೂ ಅಷ್ಟೇ ತುಂಬ ಕಮ್ಮಿ ಕಲೆಕ್ಷನ್ಸು ಆ್ಯಂಡ್ ಯೂನಿಕ್ ಕಲೆಕ್ಷನ್ಸ್ ಇಟ್ಟಿದ್ರು. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಯಿತು. ನನಗೆ ವರಮಹಾಲಕ್ಷ್ಮಿಯಲ್ಲಿ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು ಅಲ್ಲಿ ಕಲೆಕ್ಷನ್ಸ್. ಅನ್ನೋದಕ್ಕೆ ಅಲ್ಲೇ ಬೈ ಮಾಡಿದೆ. ನಮ್ಮಮ್ಮ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಒಂದು ಸೀರೆ ತೊಗೊಂಡ್ರು, ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಸೀರೆನ ಬೈ ಮಾಡಿದ್ರು. ಅಂದರೆ ನಮ್ಮಮ್ಮಂಗೆ ಏನಂದರೆ ಸೀರೆ ಕಮ್ಮಿ ಪ್ರೈಸಿಗೆ ಬೇಕು ಮೈಸೂರು ಸಿಲ್ಕ್ ಅಂತ. ಬಟ್ ಡೆಫಿನೆಟ್ಲಿ ಎಲ್ಲೂ ಸಿಗಲ್ಲ ಕಮ್ಮಿ ಪ್ರೈಸಿಗೆ. ನಮ್ಮ ಸೋಮು ಹೇಳ್ತಾನೆ ಇದ್ದರು, ಅಮ್ಮ ಫಸ್ಟ್ ಟೈಮ್ ಕೇಳಿದಿರ ಬಾಯಿ ಬಿಟ್ಟು ತೊಗೊಂಬಿಡಿ ನೀವು ಅಂತ ಹೇಳಿದ್ರು. ನಮ್ಮಮ್ಮ ತೊಗೊಳ್ಳೇ ಇಲ್ಲ. 2 ತೊಗೋತೀನಿ ಅಂತ ಹೇಳಿಬಿಟ್ಟು ಅದು ಸೆಮಿ ಸಿಲ್ಕ್ ಬರುತ್ತಲ್ಲ ಅದನ್ನು ತೊಗೊಂಡ್ರು ನಮ್ಮಮ್ಮ. 2 ಸೀರೆನ. ಒಂದು 3,900 ರುಪೀಸ್ ಏನೋ ಇತ್ತು, ಇನ್ನೊಂದು ಅರೌಂಡು 3,200 ರುಪೀಸ್ ಏನೋ ಇತ್ತು ಅಷ್ಟೇ. ಅದನ್ನೇ ತೊಗೋತೀನಿ ಪರವಾಗಿಲ್ಲ ಅಂದ್ಬಿಟ್ಟು ತೊಗೊಂಡ್ರು. ಸರಿ ನಿಮ್ಮ ಇಷ್ಟ ಅಂತ ಹೇಳಿದ್ರು. ನಮ್ಮ ಸೋಮು ಇನ್ನೇನು ಮಾಡ್ತಾರೆ, ಎಷ್ಟು ಹಿಂಸೆ ಮಾಡಿದ್ರು 2 ಅಂಗಡಿಲಿ ತೋರಿಸಿದ್ರು ತೊಗೊಳ್ಳೇ ಇಲ್ಲ. ಅದಕ್ಕೆ ಜಗಳನೇ ಮಾಡ್ಕೊಂಬಂದರು. ಇನ್ನೊಂದ್ಸರಿ ನೀವೇನು ನನಗೆ ಕೇಳಬೇಡಿ, ನಾನು ಎಲ್ಲೋ ಕರ್ಕೊಂಡು ಹೋಗೋದಿಲ್ಲ ನಿಮಗೆ, ನೀವೇನು ತೊಗೊಳ್ಳೋದೇ ಇಲ್ಲ ಅಂತೀರಾ, ಸುಮ್ಮನೆ ಕರ್ಕೊಂಬರ್ತೀರಾ ಅಂತ ಹೇಳ್ತಾ ಇದ್ದೆ. ಓಕೆ ಗೈಸ್, ಇವಾಗ ಮನೆಗೆ ಬಂದ್ವಿ. ಮನೆಗೆ ಬರ್ತಾ ಆಲ್ರೆಡಿ ಅಲ್ಲಿಂದನೇ ಫೋನ್ ಮಾಡಿ ಹೇಳಿದ್ವಿ ಗುಂಡು ಪಲಾವ್ ಅವ್ರಿಗೆ, ಒಂಚೂರು ಪಾರ್ಸಲ್ ಮಾಡಿಡಿ ಅಂತ. ನಾವು ರೆಗ್ಯುಲರ್ ಅಲ್ವಾ, ಸ್ವಲ್ಪ ಫೋನ್ ಮಾಡಿ ಹೇಳಿದ್ರೆ ಎಲ್ಲ ಅವರೇ ತೆಗ್ದಿಟ್ಟಿರ್ತಾರೆ, ನಾವು ಅಲ್ಲೇ ಬರ್ತಾ ಇಸ್ಕೊಂಬಂದುಬಿಡ್ತೀವಿ. ಸೊ ಹಾಗೆ ಹೇಳಿದ್ವಿ ಫೋನ್ ಮಾಡಿ. ಹೀಗೆಲ್ಲ ಮುಗೀತು. ಪ್ಲೇಟಲ್ಲಿ ರೆಡಿಯಾಗಿದೆ. ಭಾನುವಾರದ ಬಾಡೂಟ ಬ್ಯಾಟಿಂಗ್ ಮಾಡೋ ಟೈಮ್ ಬಂದಿದೆ. ಸೊ ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಸ್ಪೆಸಿಫಿಕ್ಕಾಗಿ, ನಲ್ಲಿ ಮುಳೆ ಎತ್ತಿಡಿ ಮತ್ತು ಕಬಾಬಲ್ಲಿ ಮುಳೆ ಪೀಸ್ ಎತ್ತಿಡಿ ಅಂತ ಹೇಳ್ಬಿಡ್ತೀವಿ. ಫುಲ್ಲು ಬೋನ್ ಪೀಸಸ್ ಹಾಕ್ಬಿಟ್ಟು ಕೊಡ್ತಾರೆ. ಸೋಮನು ರೆಡಿ ಊಟ ಮಾಡೋಕ್ಕೆ, ನಾನು ರೆಡಿ. ಇವಾಗ ತಿನ್ನೋಣ ಬನ್ನಿ. ನೋಡಿ ಫುಲ್ ಮೂಳೆ ಪೀಸಸ್. ಇದ್ರ ಜೊತೆ ಒಂದು ಸ್ವಲ್ಪ ವೈನ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನು ಬೇಕಾ? ವೈನ್ ಬೇಕಾ? ಮನೆಗೆ ಬರೋ ಹೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. 2:30-3 ಗಂಟೆ ಮೇಲೇ ಆಗೋಗಿತ್ತು. ಅದಕ್ಕೇ ಮೊದಲೇ ಊಟ ಸಿಕ್ಕಾಪಟ್ಟೆ ಹಸಿವಾಗಿತ್ತಾ, ಅದಕ್ಕೆ ತಿಂದ್ಬಿಟ್ಟು ರಿಲ್ಯಾಕ್ಸ್ ಆಗೋಷ್ಟ್ರಲ್ಲಿ ಸಂಜೆನೇ ಆಗೋಯಿತು.
ಇನ್ನೇನು ಕೆಲಸನೂ ಮಾಡ್ಕೊಂಡಿಲ್ಲ, ಮನೆಯೆಲ್ಲ ಮೆಸ್ಸಪ್ ಆಗಿತ್ತು. ಸೊ ನಿಧಾನಕ್ಕೆ ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನಾವು ಸಂಜೆ ಹೊರಗಡೆ ಹೋಗಬೇಕಿತ್ತು. ಅದೇ ಇವನ್ನ ಹೇಳಿದ್ನ ಒಂದು ಡೆಸರ್ಟ್ ಪ್ಲೇಸು ತುಂಬ ವೈರಲ್ ಆಗಿದೆ ಬ್ಯಾಂಗ್ಳೂರಲ್ಲಿ, ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ನಾನು ಮೊದಲೇ ಪ್ರೀ ಬುಕ್ಕಿಂಗ್ ಮಾಡಿದ್ದೆ ಅದನ್ನ. ಅದಕ್ಕೆ ಸೋಮುಗೂ ಹೇಳಿಬಿಟ್ಟು ಹೋಗೋಣ ಬನ್ನಿ ಅಲ್ಲಿಗೆ ಅಂತ ಹೇಳಿ 7 o'clock ಬುಕ್ ಮಾಡಿದ್ದೆ. ಸೊ ಅಲ್ಲಿಗೆ ಹೋದ್ವಿ. ಅದ್ರದ್ದು ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ, ಹಾಗೆ ನೋಡ್ಕೊಂಡು ಬನ್ನಿ, ಓಕೆನಾ. ಜಯನಗರದಿಂದ ನಲ್ಲಿಕಾಯಿ ತೊಗೊಬಂದೆ ನೋಡಿ ಗೈಸ್. ಬೆರಳೆಣಿಕೆ ಎಷ್ಟು ಕೊಟ್ಟಿದ್ದಾರೆ, ಬರೀ 20 ರೂಪಾಯಿಗಿದು. ಬರೀ ಬೆರಳೆಣಿಕೆ ಎಷ್ಟು ಕೊಟ್ಟಿದ್ದಾರೆ. ನಮ್ಮ ಊರಲ್ಲೆಲ್ಲ ಫ್ರೀಯಾಗಿ ಬಾಯೆಲ್ಲ ಫುಲ್ ಕಿತ್ತೋಗೋಷ್ಟು ತಿಂತಾಯಿದ್ವಿ. ಅಂದರೆ ಬಾಯೆಲ್ಲ ಗಾಯ ಆಗುತ್ತಲ್ವ, ಜಾಸ್ತಿ ಹುಳಿ ಉಪ್ಪು ತಿಂದು ಆ ಥರ ಆಗೋಷ್ಟೆಲ್ಲ ತಿಂತಾಯಿದ್ವಿ. ಇಲ್ಲಿ ನೋಡಿ 20 ರೂಪಾಯಿಗೆ ಓನ್ಲಿ ಇಷ್ಟೆ. ಖಾರದ ಪುಡಿ ಹಾಕಿ ತಿನ್ನಬೇಕು, ಚೆನ್ನಾಗಿರುತ್ತೆ. ನಂಗೆ ಗೊತ್ತು ಇವಾಗ ನಿಮ್ಗೆ ಇದನ್ನು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಿರುತ್ತೆ ಅಂತ ಅಲ್ವಾ? ಬರ್ತಾ ಇದೆಯಾ? ಕಮೆಂಟ್ ಹಾಕಿ. ನಾನಂತೂ ಈ ಥರದ ಫ್ರೂಟ್ಸ್ ಎಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಇಲ್ಲಿದ್ದಾಗ ಕರೆಕ್ಟ್ ಟೈಮಿಗೆ ಸಿಗೋಲ್ಲ, ಇಲ್ಲೆಲ್ಲ ಸೀಸನ್ ಇದ್ದಾಗ. ಆದ್ರೂ ನೋಡಿ ಅಲ್ಲಿ ಅಂತ ಹತ್ರ ಜಯನಗರ ಹತ್ರ ಅಲ್ಲಿಗೆಲ್ಲ ಹೋಗಬೇಕು ನಾವು, ಈ ಥರದ್ದು ಏನಾದ್ರು ನಲ್ಲಿಕಾಯಿ ಬೇಕು ಅಂತಂದರೆ. ಬಾಯಲ್ಲಂತೂ ನೀರು ಬರ್ತಿದೆ ನನಗೆ ವಿಡಿಯೋ ಎಡಿಟಿಂಗ್ ಮಾಡುವಾಗ್ಲೂ. ಆ್ಯಂಡ್ ತುಂಬ ಹುಳಿ ಇತ್ತು, ಸರಿಯಾಗಿ ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೆ. ಆ್ಯಂಡ್ ಇಟ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್ ನನಗಂತೂ. ಆವಾಗ ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಿದ್ದು, ಅದು ಬಿಟ್ಟರೆ ಬೆಂಗಳೂರಲ್ಲಿ ಇಲ್ಲಿ ಬಂದು ಈ ನಲ್ಲಿಕಾಯಿ ಆಗಲಿ ಸೀಬೆಕಾಯಿ ಆಗಲಿ ಇದೆಲ್ಲ ದುಡ್ಡು ಕೊಟ್ಟು ತಿಂತಾ ಇರೋದು. ಬಟ್ ಊರಲ್ಲೆಲ್ಲ ನಮಗಿದು ನಿಜವಾಗ್ಲೂ ತುಂಬ ಆರಾಮಾಗಿ ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು, ಓಕೆನಾ. ಇವತ್ತಿನ ಒಂದು ಸ್ಯಾರಿ ಶಾಪಿಂಗ್ ಕಂಪ್ಲೀಟಾಗಿ ಮುಗೀತು. ಸ್ಯಾರಿ ರೇಂಜು ನಾವು ಅದೇ 10,000 ಒಳಗೇ ತೊಗೊಂಡಿರೋದು. ಅಲ್ಲಿ ಶೋ ಯಾವ್ದು ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಮಂತು ಎಂಡ್ 28ಗೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆಯಲ್ಲ, ಅದಕ್ಕೆ ಆಲ್ರೆಡಿ ಒಂದು ಸಿಲ್ಕ್ ಸ್ಯಾರಿ ನಾನು ತೊಗೊಂಡು ಬ್ಲೌಸು ಸ್ಟಿಚ್ ಮಾಡಿಸಿದ್ದೆ, ಅದನ್ನು ನಾನು ನಿಮಗೆ ಹೇಳಿದ್ದೆ. ಆದರೆ ಏನಾಯಿತು ಅಂತ ಹೇಳಿದ್ರೆ, ಅದು ಆ ಸಿಲ್ಕ್ ಸ್ಯಾರಿ ಈ ಸೆಕೆ ಒಳಗೆ ನನಗೆ ಉಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ತುಂಬ ಸೆಕೆ ಇದೆ, ವಿಪರೀತ, ಏನೂ ಇಷ್ಟ ಆಗಲ್ಲ ಹಾಕ್ಕೊಳ್ಳೋಕ್ಕೆ ಅನ್ನೋ ಥರ ಅನಿಸ್ತದೆ. ಅದಕ್ಕೆ ನಾನು ತುಂಬ ಹೆವಿ ಆಗುತ್ತೇನೋ ಸೆಕೆಗೆ ಅಂತ ಜ್ಯುವೆಲ್ರಿ ಅದೆಲ್ಲ ಹಾಕ್ಕೋತೀನಲ್ವ, ಹಾಗಾಗಿ ಅದಕ್ಕೆ ಇದು ಮೈಸೂರು ಸಿಲ್ಕೆ ಉಟ್ಕೋತೀನಿ. ಇದ್ರದ್ದು ಬ್ಲೌಸು ಕೊಟ್ಟು ಬರಬೇಕು, ನಾಳೆ ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಅಷ್ಟರೊಳಗೆ ಮನೆಗೊಂದು ಪಾರ್ಸೆಲ್ ಬಂದಿತ್ತು ಅಮೆಝಾನಿಂದ. ಸ್ಟೋರೇಜ್ ಬಾಕ್ಸ್ನ ಆರ್ಡರ್ ಮಾಡಿದ್ದೆ ನಾನು. ಆ ಸ್ಟೋರೇಜ್ ಬಾಕ್ಸ್ ನಮ್ಮ ಮನೇಲಿ ಕಿಚನ್ ಹತ್ರ ಒಂದು ಸ್ವಲ್ಪ ಐಟಮ್ಸ್ಗಳು ನಮ್ಮದು ಇದಕ್ಕೆ ಬರುತ್ತಲ್ವ, ಯಾವುದು ಡಿಶ್ ವಾಷರ್ಗೆ ಸಾಲ್ಟು ಮತ್ತು ಅದರದ್ದು ಟ್ಯಾಬ್ಲೆಟ್ಸ್ ಎಲ್ಲನೂ ತುಂಬ ಆರ್ಡರ್ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ಇಡೋದಕ್ಕೆ ಜಾಗನೇ ಆಗ್ತಿರ್ಲಿಲ್ಲ, ಅಲ್ಲೇ ಅದ್ರ ಮೇಲೆ ಇಡಬೇಕಿತ್ತು. ಅದೊಂಥರ ಚೆನ್ನಾಗೂ ಕಾಣ್ತಿರ್ಲಿಲ್ಲ. ಅದಕ್ಕೆ ಅದು ಸ್ಟೋರೇಜ್ ಬಾಕ್ಸ್ ಇದ್ದರೆ ಅದನ್ನ ನಾಳೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗಿದೆ ಅಂತ. ಜೋಜ ಮಾಡು ಡಾಲಿಗೆ, ಜೋಜ ಮಾಡು ಡಾಲಿಗೆ ಮಾಡ.
ನಾವಿವತ್ತೊಂದು ತುಂಬ ವೈರಲ್ ಆಗಿದೆ ಈ ಒಂದು ಕೆಫೆ ಬ್ಯಾಂಗ್ಳೂರಲ್ಲಿ. ಸೊ ಅದಕ್ಕೆ ಟ್ರೈ ಮಾಡೋಣ. ಇಲ್ಲಿದ್ದು ಡೆಸರ್ಟ್ಗಳು ತುಂಬ ವೈರಲ್ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾವು ಟ್ರೈ ಮಾಡೋಣ, ಹೇಗಿರುತ್ತೆ ನೋಡೋಣ ಅಂತ. ಪರ್ಸ್ನಲಾಗಿ ನನ್ನ ಚಾಯ್ಸ್ ಏನಂತ ಹೇಳಿದರೆ, ನಾನು ಅಷ್ಟೊಂದು ಸ್ವೀಟ್ ಲವರ್ ಅಲ್ಲ. ನಾನು ಸ್ವೀಟ್ಸ್ ಅಷ್ಟು ತಿನ್ನೋದೇ ಇಲ್ಲ. ತುಂಬ ಲೆಸ್ ಅಂತಲೇ ಹೇಳ್ಬೋದು. ನನ್ನ ಪ್ರೆಗ್ನೆನ್ಸಿಯಲ್ಲೂ ತಿಂದಿಲ್ಲ. ಅಂದರೆ ಯೂಶ್ವಲಿ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನನಗೆ ಸ್ವೀಟ್ಸ್ ಅಂದರೆ ಅಷ್ಟು ಆಗೋದಿಲ್ಲ. ಬಟ್ ಈ ಒಂದು ವೈರಲ್ ಡೆಸರ್ಟ್ನ ನಾನು ಟ್ರೈ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಬಂದಿದ್ದು. ಆ್ಯಂಡ್ ಇದು ಪ್ರೀ ಬುಕ್ಕಿಂಗು, ಓಕೆನಾ. ನಿಮ್ಗೆ ಆನ್ ಸ್ಪಾಟ್ ಹೋದರೆ ಸಿಗೋದೇ ಇಲ್ಲ. ದಿಸ್ ಇಸ್ ಅ ಕೊರಿಯನ್ ಡಿಶ್ ಅಂತ ಹೇಳ್ಬೋದು. ಇದನ್ನು ಟ್ರೈ ಮಾಡೋದಕ್ಕೋಸ್ಕರ ನಾನು ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡಿಕೊಂಡು, ಎರಡರದ್ದು ಕಾಸ್ಟ್ ಬಂದು 850 ರುಪೀಸ್ ಆಯಿತು. ಒಂದು ಕೊಕೊನಟ್ ಫ್ಲೇವರು, ಇನ್ನೊಂದು ನನಗೆ ಕೊಟ್ಟಿದ್ದು ಸ್ಟ್ರಾಬೆರಿ ಫ್ಲೇವರು. ಸೊ ಎರಡೂ ಕೂಡ ಹೆಂಗಿರುತ್ತಪ್ಪ, ಯೂಶ್ವಲಿ ಈ ಥರದ್ದು ಡೆಸರ್ಟೆಲ್ಲ ತುಂಬ ಸ್ವೀಟ್ ಇರುತ್ತೇನೋ ಅಂತ ಅಂದ್ಕೊಂಡೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಆ್ಯಂಡ್ ನಿಜವಾಗ್ಲೂ ನನಗೆ ಆ ಟೇಸ್ಟ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅದು ಏನು ಫ್ಲೇವರ್ ಅಂತ. ಕೊಕೊನಟ್ ಹಾಕಿದ್ದಾರೆ ಬಟ್ ಕೊಕೊನಟ್ ಫ್ಲೇವರ್ ಅಲ್ಲ, ಸ್ಟ್ರಾಬೆರಿ ಹಾಕಿದ್ದಾರೆ ಬಟ್ ಸ್ಟ್ರಾಬೆರಿ ಫ್ಲೇವರ್ ಅಲ್ಲ, ಓಕೆನಾ. ಅಂದರೆ ಏನೋ ಒಂಥರ ಡಿಫ್ರೆಂಟಾಗಿತ್ತು ನಿಜವಾಗ್ಲೂ. ನೋಡೋಕ್ಕೆ ಗಿಣ್ಣು ಇರುತ್ತಲ್ವ ಆ ಟೆಕ್ಸ್ಚರಲ್ಲಿದೆ, ಬಟ್ ನಿಜವಾಗ್ಲೂ ಆ ಥರ ಇಲ್ಲವೇ ಇಲ್ಲ. ಯೂಶ್ವಲಿ ನನಗೆ ಏನಾದ್ರು ಒಂದು ಟೇಸ್ಟ್ ಮಾಡಿದಾಗ, ಹೊಸದಾಗಿ ಟೇಸ್ಟ್ ಮಾಡಿದಾಗ ನಂಗೆ ತುಂಬ ಭಯ ಇರುತ್ತೆ. ಅಯ್ಯೋ, ನಾನು ಇಷ್ಟು ದುಡ್ಡು ಕೊಟ್ಟು ತೊಗೊಂಬಿಟ್ಟಿದ್ದೀನಿ, ಚೆನ್ನಾಗಿಲ್ಲದೆ ಇದ್ದರೆ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನಗಂತೂ ಇದು ನಿಜವಾಗ್ಲೂ ಬರುವಾಗ ವಾಪಸ್ಸು ಅಲ್ಲಿ ಒಬ್ಬರು ಹುಡುಗಿ ನನ್ನ ಹಿಂದೆ ಬ್ಲೂ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾರಲ್ಲ, ಅವರಿಗೆ ಸಕ್ಕತ್ತಾಗಿತ್ತು ಡೆಸರ್ಟ್ ಅಂತ ಹೇಳಿಬಿಟ್ಟು ಬಂದೆ ನಾನು. ತುಂಬ ಚೆನ್ನಾಗಿತ್ತು ಗೊತ್ತಾ. ನಾನು ಎಷ್ಟು ಸ್ವೀಟ್ ಇರುತ್ತೋ ಏನೋ, ಸೋಮು ಹತ್ರ ಮತ್ತೆ ಬೈಸ್ಕೋಬೇಕು ನಾನು ಬಿಟ್ಬಿಟ್ರೆ ಅಂತ ಅಂದ್ಬಿಟ್ಟು. ನನಗೆ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನಲ್ವಲ್ಲ, ಅವರು ಮುಂಚೆನೇ ನಂಗೆ ಹೇಳಿದರು, ಒಂದೇ ಒಂದು ಆರ್ಡ್ರ್ ಮಾಡು, ಕೊರಿಯನ್ ಡಿಶ್ ಅಂತ ಹೇಳ್ತಾ ಇದೆಯಾ, ಮೇ ಬಿ ಸ್ವೀಟ್ ಜಾಸ್ತಿ ಇದ್ದರೆ ನಿಂಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಎರಡು ಟ್ರೈ ಮಾಡೋಣ, ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಎರಡನ್ನೂ ಆರ್ಡ್ರ್ ಮಾಡಿಬಿಟ್ಟೆ. ನೀವು ನೋಡ್ಬೋದು ಎಂಥ ಕ್ಯೂಟಾಗಿತ್ತು ಗೊತ್ತಾ. ಬಟ್ ನಾನು ಬರೀ ನೋಡೋಕ್ಕಷ್ಟು ಕ್ಯೂಟ್ ಇಲ್ಲ, ಟೇಸ್ಟೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡಿ, ಜೀವನದಲ್ಲಿ ಈ ಥರದ್ದೆಲ್ಲ ಒಂದೊಂದು ಹೊಸ ಡಿಶ್ಗಳನ್ನ ಟ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಅನಿಸುತ್ತೆ ಒಂಥರ. ನಮ್ಮ ಪ್ಲೇಟ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಹೊಟ್ಟೆ ಅಷ್ಟೇ ಇಷ್ಟಪಡುತ್ತಂತೆ. ಏನಾದ್ರು ಒಂದು ನಾವು ತಿನ್ನುವಾಗ ಈ ಥರ ಪ್ರೆಸೆಂಟಬಲ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇದನ್ನು ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಬಂದು ಬೇರೆ ಏನು ಬೇಕಿದ್ರೂ ಸಿಗುತ್ತೆ, ಬಟ್ ಇದೆರಡು ಐಟಮ್ ಮಾತ್ರ ತುಂಬ ಕಾಸ್ಟ್ಲಿಯಲ್ಲಿ ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದೆರಡು ಡಿಶ್ಶು. ಇದಕ್ಕೆ ಮುಂಚೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಈ ಥರ ಡೆಸರ್ಟ್ನ ನಾನು ಟ್ರೈ ಮಾಡಿಲ್ಲ. ಲೈಕ್ ತುಂಬ ಥರ ಡೆಸರ್ಟ್ನ ನಾನು ಟ್ರೈ ಮಾಡಿದ್ದೀನಿ, ಬಟ್ ದಿಸ್ ಒನ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸ್ವೀಟು ವೆರಿ ಲೆಸ್ ಸ್ವೀಟು, ಮತ್ತು ಚಾಕ್ಲೇಟ್ ತಿನ್ನೋ ಥರ ಅನಿಸುತ್ತಾ? ನೋ. ಆಮೇಲೆ ಈ ಸ್ಟ್ರಾಬೆರಿ ತಿನ್ನೋ ಥರ ಅನಿಸುತ್ತಾ? ನೋ. ಏನೋ ಒಂದು ಬಾಯಿಗೆ ಸಿಗುತ್ತಾ? ಆ ಥರನೂ ಇಲ್ಲ. ಅಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಬ್ಯಾಂಗ್ಳೂರು ಬೇಸ್ಡಲ್ಲಿ ಯಾರಿದ್ದೀರಾ, ನೀವು ಟ್ರೈ ಮಾಡಬೇಕು ಅಂತ ಅಂದರೆ ಟ್ರೈ ಮಾಡಿ. TFG ಕೆಫೆ, JP ನಗರ್. ಟ್ರೈ ಮಾಡೋಣ ಈಗ. ಕಳಿಸ್ಕೊಂಡು ಇಲ್ಲೋಡು, ಹಿಂಗೆಲ್ಲ ಹೊಡಿಬೋದು. ಇಲ್ಲೋಡು, this is so yum. This is the best dessert.
ಅವಳು ಗಿಣ್ಣಿಂದ ಮಾಡ್ತಾರೆ ಗಿಣ್ಣೆ ಅನ್ಸುತ್ತೆ ಆ ಥರ ಯೂಶಲಿ ಇದೆಲ್ಲ ತುಂಬ ಸ್ವೀಟ್ ಇರುತ್ತೆ ಅನ್ನೋ ಥರ ಅನಿಸುತ್ತೆ ಬಟ್ ಸಕ್ಕದಾಗಿದೆ ಮಾತ್ರ. ನಂತರ ಸಕ್ಕದಾದ ಫ್ಲೇವರ್ ಬೀಳಿಸ್ಬಿಟ್ಟಲ್ವಾ ಒಮ್ಮೆ ಹೇಗಿದೆ ಸೋಮು? ಯೂಶಲಿ ಸೋಮು ಅಂತೂ ನಾನು ಎಲ್ಲೇ ಕೇಳಿದ್ರೂ ಕರ್ಕೊಂಡು ಹೋಗ್ತಾರೆ, ಬಟ್ ಸ್ಯಾಟರ್ಡೆ ಸಂಡೇ ಮಾತ್ರ. ಓಕೆನಾ, ಸ್ಯಾಟರ್ಡೆ ಸಂಡೇ ಬಂದರೆ ಮಾತ್ರ ನನಗೆ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋದು ಸೋಮು. ಅದರ್ವೈಸ್ ಇನ್ನೆಲ್ಲ ದಿನ ಅವ್ರು ಕಂಪ್ಲೀಟಾಗಿ ಅವ್ರ ಕೆಲಸ ಆಯಿತು, ಅವರಾಯಿತು ಅಷ್ಟೇ. ಇನ್ನೇಂದ್ರ ಬಗ್ಗೆ ಮಾತಾಡಿದ್ರು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆನಾ, ಸೊ ಆ ಥರ. ಇವಾಗ ನಾನು ಪಾಸ್ತಾನೂ ಆರ್ಡರ್ ಮಾಡಿದ್ದೆ, ನಾವು ತಿಂದ್ಕೊಂಡು ಮನೆಗೆ ಹೊರಟ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಸ್ಯಾಟರ್ಡೆ ಸಂಡೇ. ಆ್ಯಂಡ್ ಸ್ಯಾರಿ ವ್ಲಾಗ್ ಹಾಕ್ತೀನಿ ನಾಳೆ, ಮಿಸ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.